ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಭವ್ಯ ಅಂತ. ವಯಸ್ಸು 36 ವರ್ಷ ತುಂಬಿದೆ. ಊರು ಸೋಮಾರಪೇಟೆ. ಗಂಡ ಅಗಲ ಮಾಡಿದ್ದಾರೆ. ಮಕ್ಕಳು 2. ಸಮಸ್ಯೆ ಸುಖ ಇಲ್ಲ. ಆಸೆ ರಾತ್ರಿ ತಿಕ್ಕುವುದು. ಅವಕಾಶ ಎಲ್ಲರಿಗೂ ಕೊಡ್ತೀನಿ. ಹವ್ಯಾಸ ರಾತ್ರಿಯೆಲ್ಲ ಆಟ ಆಡುವುದು. ಸ್ನೇಹಿತರೆ, ಇದು ಇಷ್ಟು ಭವ್ಯ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ತೂತು ಅಗಲಿಸುವ ನಿರ್ಧಾರ ಮಾಡಿದ್ದೇನೆ. ಗಂಡನ ಮುಂದೆ ಅಗಲಿಸಿದರೂ ಸಾರ್ಥಕವಿಲ್ಲ. ಕಾರಣ ಅವರ ಸಾಮಾನು ನಿಗುರುವುದೇ ಇಲ್ಲ. ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ನನ್ನ ವಯಸ್ಸಿನವರು ರಾತ್ರಿಯ ಸುಖ ಅನುಭವಿಸುತ್ತಾರೆ. ಅದನ್ನೆಲ್ಲ ಕೇಳಿದರೆ ರಸ ಸೋರಿ ಹಾಸಿಗೆಯೆಲ್ಲ ಒದ್ದೆಯಾಗುತ್ತೆ. ಮುಂಚೆಯಿಂದ ಅಗಲಿಸಿ ಅಗಲಿಸಿ ಕೇಯಿಸಿಕೊಂಡು ರೂಢಿಯಾಗಿದೆ. ಹಾಗಾಗಿ ಚೂಲುವ ವೇದನೆ ಸಹಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. ವಾರಕ್ಕೆ 5 ಸಾರಿಯಾದರೂ ಚೆನ್ನಾಗಿ ಅಗಲಿಸಿ ಕೇಯಬೇಕು. ಇಲ್ಲ ಅಂದರೆ ಕಾಚ ಒದ್ದೆ ಆಗ್ತಾನೆ ಇರುತ್ತೆ. ಕೇಯಿಸಿಕೊಂಡು ಸುಖ ಕೊಡ್ತೀನಿ. ಸಂಪರ್ಕ ಮಾಡಿಕೊಂಡು ಬನ್ನಿ, ಓಕೆನಾ? ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಭವ್ಯ ಅವರು ತುಂಬಾನೇ ವಿವರವಾಗಿಯೇ ವಿಷಯ ತಿಳಿಸಿದ್ದಾರೆ. ಇಷ್ಟ ಆದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಆಸೆಗಳು ಹೀಗಿವೆ. ನನಗೆ ಸೀರೆಯನ್ನ ಉಟ್ಟಿ ಶೃಂಗಾರವನ್ನ ಮಾಡಿಕೊಂಡು ಹೊಸ ಹುಡುಗಿಯ ಹಾಗೆ ನಾಚುತ್ತಾ ಕೇಯಿಸಿಕೊಳ್ಳುವುದು ತುಂಬಾನೇ ಆಸೆ. ನಾನು ಎಷ್ಟೇ ಬೇಡ ಅಂದರೂ ನೀವು ಒತ್ತಾಯ ಪೂರ್ವಕವಾಗಿ ಮಾಡ್ತಾನೇ ಇರಬೇಕು. ರಾತ್ರಿಯಲ್ಲಿ ಶುರುವಾಗಿದ ಆಟ ಬೆಳಗ್ಗೆ ಆದರೂ ಮುಗಿಯುವ ಮಾತೇ ಇರಬಾರದು. ತೊಡೆ ಸಂಧಿಗಳಲ್ಲಿ ಉಜ್ಜಿ ಉಜ್ಜಿ ಕೇದ ನಂತರ 2 ದಿನವಾದರೂ ನನಗೆ ನಡೆಯಲಿಕ್ಕೆ ಆಗಬಾರದು. ಜೀವನ ಪೂರ್ತಿ ಈ ಒಂದು ದಿನವನ್ನ ನೆನೆಸಿಕೊಂಡು ಹಾಯಾಗಿ ಬದುಕಬೇಕು. ಸ್ನೇಹಿತರೆ, ನೋಡಿದ್ರಲ್ಲ ಯಾವೆಲ್ಲ ಆಸೆಗಳು ಭವ್ಯ ಅವರು ಅವರ ಮನದಲ್ಲಿ ಮನೆ ಮಾಡಿ ಇಟ್ಟಿಕೊಂಡಿದ್ದಾರೆ ಅಂತ. ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ಸ್ವಭಾವ ನೋಡಲು ಹೇಗೆ ಇರಲಿ, ವ್ಯಕ್ತಿತ್ವ ಒಳ್ಳೆದಿರಲಿ, ಜವಾಬ್ದಾರಿಯುತ ಮನುಷ್ಯನಾಗಿರಬೇಕು. ಹೆಣ್ಣಿನ ಬಗ್ಗೆ ಗೌರವ ಹಾಗೆ ನಮ್ರತೆ ಇರಬೇಕು. ಕರೆದಾಗ ಮಾತ್ರ ಬರಬೇಕು. ದುಡ್ಡಿನ ಆಸೆಗೋಸ್ಕರ ಸಂಬಂಧ ಬೆಳೆಸಬಾರದು. ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಬಾರದು. ಸೊ, ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.